ಮೊದಲಿಗಾಗಿ ನಾನು ಸರ್ಕಾರವನ್ನ ವಿಶೇಷವಾಗಿ ಪ್ರವಾಸೋದ್ಯಮ ಇಲಾಖೆ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನ ಆದಿಯಾಗಿ ಅಧಿಕಾರಿಗಳನ್ನ ಆದಿಯಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಹೆಜ್ಜೆಯನ್ನ ಇಟ್ಟಿದೆ. ದಿನೇಶ್ ಗುಂಡೂರಾವ್ ಸರ್ ಹೇಳಿದ ಹಾಗೆ ನಾವು ಮುಂದೆ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಒಂದು ಹೆಜ್ಜೆಯನ್ನ ಇವತ್ತು ಇಟ್ಟಿದ್ದೀವಿ. ಅತ್ಯಂತ ಪ್ರಮುಖವಾದ ದಿನ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ಅದರ ಜೊತೆಯಲ್ಲಿ ನಾನು ತಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ, ತಮಗೆಲ್ಲರಿಗೂ ವಿಶೇಷವಾಗಿ ಸರ್ಕಾರದಿಂದ ಕೂಡ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಂದೇ ಒಂದು ಕರೆಗೆ ತಾವೆಲ್ಲರೂ ಕೂಡ ಇಲ್ಲಿ ಬಂದು ಈ ಒಂದು 3 ಜಿಲ್ಲೆಯನ್ನ ಪ್ರವಾಸೋದ್ಯಮ ಆಗಿರ್ಬೋದು, ಬೇರೆ ಬೇರೆ ಉದ್ದಿಮೆಗಳಲ್ಲಿ ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಆಸಕ್ತಿಯನ್ನ ತಾವು ತೋರಿಸಿದ್ದಕ್ಕೆ ತಮಗೆ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಏನ್ ತೋರಿಸುತ್ತೆ ಅಂತಂದ್ರೆ, ನಿಮಗೆ ನಿಮ್ಮ ಜನ್ಮ ಭೂಮಿಯ ಮೇಲೆ ಇದ್ದಂತ ಪ್ರೀತಿಯನ್ನ ತೋರಿಸುತ್ತೆ. ಇವತ್ತು ಈ ಭಾಗದ ಜನರು, ನಾನು ಬೆಳಗಾವಿಯಿಂದ ಬಂದಿದ್ದೆ, ನನಗೆ ಉಡುಪಿ ಜಿಲ್ಲಾ ಉಸ್ತುವಾರಿಯಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನ ಕೊಡ್ಬೇಕಾದ್ರೆ ನಾನು ಉಪಮುಖ್ಯಮಂತ್ರಿ ಅವರಿಗೆ ಹೇಳಿದೆ, ಸರ್ ಎಲ್ಲಿ ಬೆಳಗಾವಿ, ನಾವು ಕಟಕ್ ರೊಟ್ಟಿ ಖಾರ ತಿನ್ನೋರು, ಎಲ್ಲಿ ಉಡುಪಿ, ಇಲ್ಲಿ ಅದೆಂತ ದೋಸೆ, ನೀರ್ ದೋಸೆ ಮತ್ತು ಮೀನು ತಿನ್ನೋರು, ನನಗೆ ಗೊತ್ತಿಲ್ಲ ಸರ್ ಎಲ್ಲಿನ ಸಂಬಂಧ ಏನು ಅಂದಾಗ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೋಗಮ್ಮ ಅಂತ ನನಗೆ ಕಳಿಸಿದ್ರು ಉಡುಪಿಗೆ. ನಾನು ಆಮೇಲೆ ನೋಡಿದೆ ಉಡುಪಿ ಜನ ಆ ಶಿಸ್ತು, ಆ ಚಾಕುಚಕ್ಯತೆ, ಆ ಪ್ರೀತಿ, ಆತಿಥ್ಯ, ಅತಿಥಿ ದೇವೋಭವ ಅನ್ನುವುದಕ್ಕೆ ಒಂದು ಬೇರೆ ಏನಾದ್ರೂ ನಾವು ಹೇಳ್ಬೇಕಂತಂದ್ರೆ ಈ ಒಂದು ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿಯವರಾಗಿರ್ಬೋದು, ಉತ್ತರ ಕರ್ನಾಟಕದವರಾಗಿರಬಹುದು, ವಿಶೇಷವಾಗಿ ಬರ್ತಾ ಬರ್ತಾ ನನಗೆ ಬಹಳಷ್ಟು ಅಭಿಮಾನ ಮತ್ತು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇವತ್ತು ಸರ್ಕಾರದಿಂದ ಬಹಳಷ್ಟು ನಾವು ಕೂತ್ಕೊಂಡ್ವಿ, ಬೆಳಗ್ಗೆಯಿಂದ ಕೂತ್ಕೊಂಡು ತಾವು ಮಾತನಾಡೋದನ್ನ ಕೇಳ್ತಾ ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಜನಪ್ರತಿನಿಧಿಗಳು, ಶಾಸಕರು, ಸಂಸದರು ಹೇಳಿದ ಒಂದೇ ಒಂದು ಮಾತು, ಇನ್ವೆಸ್ಟ್ ಮಾಡ್ಲಿಕ್ಕೆ ಎಲ್ಲರೂ ತಯಾರಿದ್ದಾರೆ. ಈ ಕರಾವಳಿ ಪ್ರದೇಶದವರು ಹೊರದೇಶದಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ ಸಕ್ಸಸ್ ಆಗಿರುವಂತ ನಿದರ್ಶನಗಳು ನಮ್ಮ ಎದುರುಗಡೆ ಮುಂಬೈನಲ್ಲಿರಬಹುದು, ಬೇರೆ ಬೇರೆ ಹೊರ ದೇಶದಲ್ಲಿ, ಹೊರ ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡಿ ಸಕ್ಸಸ್ ಆಗಿರೋದು ನಮ್ಮ ಕಣ್ಣು ಎದುರುಗಡೆ ಇದೆ. ಆದ್ರೆ ಇವತ್ತು ತಮ್ಮ ಸ್ವಂತ ಜನ್ಮಭೂಮಿಯಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವರೆಲ್ಲ ತಯಾರಾಗಿದ್ದಾರೆ. ಪ್ರಕಾಶ್ ಶೆಟ್ಟಿ ಅವರು ಹೇಳಿದ್ರು, ಮಾನ್ಯ ಉಪಮುಖ್ಯಮಂತ್ರಿ ಅವರಿಗೆ ಹೇಳಿದ್ರು, 250 ಜನ ಅಲ್ಲ 500 ಜನ ಇನ್ವೆಸ್ಟರ್ಸ್ ನಾವು ತಗೊಂಡ್ ಬರ್ತೀವಿ, 1,000 ಅಲ್ಲ 5,000 ಕೋಟಿವರೆಗೂ ಇನ್ವೆಸ್ಟ್ ಮಾಡ್ಲಿಕ್ಕೆ ನಾವು ಸಹಕಾರ ಕೊಡ್ತೀವಿ. ಆದ್ರೆ ಸರ್ಕಾರದಿಂದಲೂ ಕೂಡ ನಮಗೆ ಸಹಕಾರ ಸಿಗಬೇಕು ಅಂತ ಹೇಳ್ತಾ ಇದ್ರು. ಸರ್ ಇದು ಹೈ ಟೈಮ್. ಯಾಕಂತಂದ್ರೆ ಇವತ್ತು ಉಡುಪಿ ಆಗಿರ್ಬೋದು, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರಬಹುದು, ಉತ್ತರ ಕರ್ನಾಟಕ ಆಗಿರಬಹುದು, ಇವು 3 ಆಗ್ಲೇ ನಮ್ಮ ರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ದಾವೆ, ಪ್ರವಾಸೋದ್ಯಮಕ್ಕೆ ಗುರುತಿಸ್ಕೊಂಡಿದ್ದಾವೆ. ಇವರ ಸಂಸ್ಕೃತಿ ಇರಬಹುದು, ಇವರ ಭಾಷೆ ಇರಬಹುದು, ಇವರ ಕಲ್ಚರ್ ಇರಬಹುದು, ದೇವಸ್ಥಾನಗಳು ಇರಬಹುದು, ಬೇರೆ ಬೇರೆ ಒಂದು ಇದ್ರಲ್ಲೂ ಕೂಡ ಇವರು ತಮ್ಮನ್ನ ತಾವು ಗುರುತಿಸ್ಕೊಂಡಿದ್ದಾರೆ. ಬೇರೆ ಜಿಲ್ಲೆಗಳಿಗೆ ನಾವು ಕಂಪೇರ್ ಮಾಡಿದ್ರೆ, ಬಾಗಲಕೋಟೆ ಇರಬಹುದು, ಬಿಜಾಪುರ ಇರಬಹುದು, ಮತ್ತೊಂದು ಜಿಲ್ಲೆ ಇರಬಹುದು, ಬೆಳಗಾವಿ ಇರಬಹುದು, ಬಟ್ ಈ 3 ಜಿಲ್ಲೆಗಳಿಗೆ ಸ್ಪೆಷಲಿ ಉತ್ತರ ಕರ್ನಾಟಕದಿಂದ ಬಹಳಷ್ಟು ಜನ ಬರ್ತಾರೆ. ಸ್ಪೆಷಲಿ ವಿದ್ಯಾಭ್ಯಾಸಕ್ಕೆ ಬರ್ತಾರೆ, ದೇವಸ್ಥಾನಗಳಿಗೆ ಬರ್ತಾರೆ. ಈಗಾಗಲೇ ತಮ್ಮ ಹೆಸರು ಪ್ರಸಿದ್ಧಿ ಆಗಿದೆ. ಇದನ್ನ ಇನ್ನೊಂದು ಸ್ವಲ್ಪ ಮುಂದುವರೆದಂತ ಭಾಗ ಅಂತಂದ್ರೆ ಸರ್ಕಾರದಿಂದ ಕೂಡ ಸಹಕಾರ ಸಿಗಬೇಕು. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಆಗಿರಬಹುದು, ಅಥವಾ ಸಿಆರ್ಜೆಟ್ ಬಗ್ಗೆ ಬಹಳಷ್ಟು ನಮ್ಮ ಜನನಾಯಕರು, ಏನು ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಇದ್ದಾರೆ, ಬಹಳಷ್ಟು ಕಾಳಜಿಯನ್ನ ತೋರಿಸಿ ಅದನ್ನೆಲ್ಲ ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಮುಂದಿನ ದಿನದಲ್ಲಿ ಸರ್ಕಾರ ಕೂಡ ಮುಂದೆ ಬರುತ್ತೆ. ಸ್ಪೆಷಲಿ ನಾನು ಉಪಮುಖ್ಯಮಂತ್ರಿಗಳನ್ನ ಶುರು ಮಾಡಿದಾಗ ಒಂದು ಮಾತು ಹೇಳಿದ್ರಿ, ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ನಾವು ಸಾಕ್ಷಿ ಗುಡ್ಡೆ ಶಾಶ್ವತವಾದಂತ ಕೆಲಸವನ್ನ ಮಾಡಬೇಕು ಅಂತ ತಾವು ಹೇಳಿದ್ರಿ. ಅದೇ ರೀತಿ ನಾವು 2025 ನಲ್ಲಿ ಇದ್ದೀವಿ. 2045 ನಲ್ಲಿ ಈ ಒಂದು ಕೋಸ್ಟಲ್ ಕರ್ನಾಟಕ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ತಾವೀಗಾಗಲೇ ಚಿಂತನೆ ಮಾಡಿದಿರಾ. ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಏನು ಕೇಂದ್ರ ಸರ್ಕಾರದಿಂದ ಸಿಆರ್ಜೆಡ್ ಅದು ರೂಲ್ಸ್ ಎಲ್ಲ ಕೇಂದ್ರ ಸರ್ಕಾರ ಅವ್ರ ಬಾಯಿ ತೆಗೆದ್ರೆ 1991 ಅಂತ ಹೇಳ್ತಾರೆ. ಸೊ ಆ ಒಂದು ಪಾಲಿಸಿ, ಈಗಿನ ಒಂದು ಪಾಲಿಸಿ, ಅವೆರಡು ಸರಿ ದೂಗೋದಿಲ್ಲ.
ಬಹಳಷ್ಟು ಇನ್ವೆಸ್ಟರ್ಸ್ ಉತ್ಸುಕ ಆಗಿದ್ದಾರೆ ಇನ್ವೆಸ್ಟ್ ಮಾಡ್ಲಿಕ್ಕೆ ನಮ್ಮ ಜಿಲ್ಲೆಗಳಲ್ಲಿ. ಪ್ರವಾಸೋದ್ಯಮ ಇರಬಹುದು, ವೆಲ್ನೆಸ್ ಸೆಂಟರ್ಗಳಿರಬಹುದು, ವಿದ್ಯಾಸಂಸ್ಥೆಗಳಿರ್ಬೋದು. ಆದ್ರೆ ಅವರಿಗೆ ಅನುಕೂಲ ಆಗುವಂತ ವಾತಾವರಣ ಮತ್ತು ಕಾನೂನಿನ ಸರಳೀಕರಣ ಮಾಡಿ ನಾವೆಲ್ಲ ಕೊಡೋಣ ಅಂತ ಹೇಳ್ತಾ ಇನ್ನೊಮ್ಮೆ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ದಿನೇಶ್ ಗುಂಡೂರಾವ್ ಸರ್ಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಊಟ ಸ್ವಲ್ಪ ಸರಿಯಾಗಿ ಮಾಡಿಸ್ಲಿಲ್ಲ, ಸ್ವಲ್ಪ ಊಟ ಸ್ವಲ್ಪ ಅವ್ಯವಸ್ಥೆ ಆಯಿತು. ಜಸ್ಟ್ ಜೋಕ್ ಅಷ್ಟೇ. ಬಟ್ ತಮಗೆಲ್ಲರಿಗೂ ಕೂಡ ತಮ್ಮ ಒಂದು ಏನು ಅಭಿಮಾನ ಇದೆ, ತಮ್ಮ ಜಿಲ್ಲೆ ಅಂತ ಏನೋ ಒಂದು ಅಭಿಮಾನ ಇಟ್ಕೊಂಡಿದ್ದೀರಲ್ಲ, ತಮ್ಮೆಲ್ಲರಿಗೂ ಕೂಡ ನಮಸ್ಕರಿಸ್ತೀನಿ. ಈ ಒಂದು ಮಂಗಳೂರು, ದಕ್ಷಿಣ ಕರ್ನಾಟಕ ಇರ್ಬೋದು, ಉಡುಪಿ ಇರ್ಬೋದು, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು, ಈ 3 ಜಿಲ್ಲೆಗಳನ್ನ ಬೆಳೆಸೋಣ. ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರು ನಂತರ ಈ 3 ಜಿಲ್ಲೆಯಿಂದ ಜಾಸ್ತಿ ರೆವೆನ್ಯೂ ಹೋಗೋ ಹಾಗೆ ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.